ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆಗೆ ಸಂಕಷ್ಟಗಳ ಪ್ರವಾಹ ಎದುರಾಗಿದೆ. ಮಸಮಳಿಗೆಯಲ್ಲಿ ಆಗಿರುವಂತಹ ಘಟನೆ ಇದು. ಏಕಾಏಕಿ ಕುಸಿದಿರುವಂತಹ ಮನೆ ಕುಸಿದು ಬೀದಿಗೆ ಬಂದಿದೆ ಬದುಕು. ಈ ಕುಟುಂಬದ ಕಣ್ಣೀರು ನೋಡಬಹುದು. ಆ ಫ್ಯಾಮಿಲಿಗೆ ಇದ್ದಂಥ ಒಂದು ಸೂರು, ಅದನ್ನು ಕೂಡ ಕಳ್ಕೊಂಡು ಈಗ ಅವರ ಮನೆಯ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಸೊ ಬಿದ್ದ ಮನೆಯಲ್ಲೇ ಸದ್ಯಕ್ಕೆ ಗರ್ಭಿಣಿ ಕುಟುಂಬ ವಾಸವಾಗ್ತಾ ಇದೆ. ಮಸಮಳಿಗೆ ತಾಯಿ ಮನೆಗೆ ಬಂದಿದ್ದಂಥ ಗರ್ಭಿಣಿಗೆ ಸಂಕಷ್ಟ ಎದುರಾಗಿರೋದು. ಸಾವಂತೇಗೂರು ಅನ್ನೋರಿಗೆ ಸೇರಿದಂಥ ಮನೆ ಇದು. ರಾತ್ರಿ ಮಲಗಿರಬೇಕಾದ್ರೆ ಈ ಮನೆಯ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ 6 ಜನ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಕಳೆದುಕೊಂಡು ಕಣ್ಣೀರು ಹಾಕ್ತಿರುವಂಥ ಕುಟುಂಬ ಮಗಳ ಸ್ಥಿತಿಯನ್ನು ನೋಡೋಕ್ಕೆ ಸಾಧ್ಯವಾಗಿದೆ. ತಾಯಿ ಈಗ ದುಃಖಿಸ್ತಾ ಇದ್ದಾರೆ. ಮಸಮಳಿಗೆಯಲ್ಲಿ ನೀವೀಗ ಆ ಮನೆಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ ಮಾನೆ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸ್ಮಳಿಗೆ ಅನ್ನುವಂತಹ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿರುವಂತಹ ಸಾವಂತ್ ಅನ್ನುವಂಥವ್ರ ಮನೆ ಕೂಡ ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇಡೀ ಕುಟುಂಬ ಈಗ ಬೀದಿಗೆ ಬಂದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಕುಟುಂಬದಲ್ಲಿ 6 ಜನ ವಾಸ ಮಾಡ್ತಾ ಇದ್ರು. ಅದರಲ್ಲೇ ತುಂಬು ಗರ್ಭಿಣಿ ಕೂಡ ಇದ್ರು. ಇವರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲೇ ಬೆಳಗಿನ ಜಾವ ಈ ಒಂದು ಗೋಡೆ ಕುಸಿದಿರುವಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿರುವಂಥದ್ದು. ರಾತ್ರಿ ವೇಳೆ ಏನಾದರೂ ಆಗಿದ್ರೆ ಸಾಕಷ್ಟು ಅನಾಹುತಗಳು ಸಂಭವಿಸಿತು. ಆದರೆ ಸದ್ಯ ಈಗ ಏನು ಬಿದ್ದಿದೆ ಆ ಮನೆಯಲ್ಲೇ ಇನ್ನೂ ಕೂಡ ವಾಸ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಕುಟುಂಬಕ್ಕೆ ಈ ಮನೆ ಆಧಾರವಾಗಿರುವಂತಹ ಮನೆ ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ. ಹೀಗಾಗಿ ಬಿದ್ದಿರುವ ಮನೆಯಲ್ಲೇ ಈ ರೀತಿ ತಾಡ್ಪಲ್ಗಳನ್ನು ಕಟ್ಟಿಕೊಂಡು ಸದ್ಯಕ್ಕೆ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಈ ಒಂದೇ ಮನೆಯಲ್ಲಿ ತುಂಬು ಗರ್ಭಿಣಿ ಕೂಡ ಇರುವಂಥದ್ದು. ಯಾವಾಗ ಬೇಕಾದರೂ ಹೆರಿಗೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಮಕ್ಕಳು ಕೂಡ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಸದ್ಯ ಈಗ ಆ ಒಂದು ಕುಟುಂಬ ಈ ಒಂದು ಮನೆಯನ್ನು ಕಳೆದುಕೊಂಡು ಇದೀಗ ಸಂಪೂರ್ಣವಾಗಿ ಬೀದಿಗೆ ಬಂದಿರುವಂಥದ್ದು. ಈ ಒಂದು ಕುಟುಂಬದ ಮನೆ ಯಜಮಾನ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾವಾಗಾಯ್ತು ಏನು ಅಂತೇಳಿ. ಯಜಮಾನ್ರೆ, ಯಾವಾಗ ಆತ್ರಿ ಇದು? ಈಗ 2-3 ದಿವಸದ ಒಂದು ತೊಡೆ ಬಿತ್ರಿ. ಆಮೇಲೆ ಹಿಂಗರ್ಸಿಂದ ಪೂರ ಎಲ್ಲ ಚೊಕ್ ಬಿತ್ರಿ. ಇದು ಬಿದ್ದು ಕುಡ್ಲಿ ಅಂತಂದ್ರೆ ಮತ್ತೆ ಇಲ್ಲಿ ಇರಾಕ ಜಾಗನೇ ಇಲ್ರಿ ನಮಗೆ. ಹಿಂಗಾಗಿ ನಿಗ್ರಹ ಆಗೈತ್ರಿ. ಯಾರು ಬಂದಿದ್ರಿ ಅದಕ್ಕೆ? ಯಾರು ಬಂದಿಲ್ರಿ. ಪರಿಸ್ಥಿತಿ ಎಲ್ಲ ಗಂಭೀರ ಆಗೈತ್ರಿ ನಮ್ಮದು. ಏನು ಮಾಡ್ಬೇಕು ತಿಳಿವಾತ್ರಿ. ಮಗಳೇನ್ರಿ? ಮಗಳ್ರಿ ಆಕಿ. ಒಂದು ಮಗಳದ ಪಾಪ ಹೆರಿಗೆ ಎಲ್ಲ ಮಾಡಿಸ್ಬೇಕು ನೀವು. ಇಂಥ ಟೈಮ್ನಾಗ ಮನೆ ಬಿದ್ದು ಬಿಟ್ಟೈತಿ. ಏನ್ರಿ ಯಾಕ್ರಿ? ಅದ ರೀ. ಯಾವಾಗ ಆತ್ರಿ? ಈಗ ಮಣ್ಣಿ ಬಿದ್ದೈತ್ರಿ. ನಿನ್ನೆ ಅಲ್ಲಿ ಮಣ್ರಿ. ಈಗ ಮನಿಗಳ ಇಲ್ರಿ ಇರಾಕ. ಮತ್ತೀಗ ಹೆಂಗೆ ಮಾಡೋದ್ರಿ? ಈಗ ಹುಡುಗಿದು ಡಿಲಿವರಿ ಸಂಬಂಧ ಯಾರ ಮನೆಗೆ ಹೋಗಾಕು ಆಗತ್ರಿ. ಈಗ ಅದ ನಿಗ್ರ ಬರತೈತ್ರಿ. ಹೆಂಗಾರ ಮಾಡಿಟ್ಟು ಮಣಿದ ವ್ಯವಸ್ಥೆ ಮಾಡಿದ್ರೆ ಚಲೋ ಆಕೈತ್ರಿ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಮತ್ತೆ ನೋಡಾತೈತಲ್ರಿ. ಈಗ ಮತ್ತೆ ಅವ್ರಿಗೆ ಬಿಟ್ಟು ಕೊಟ್ಟದ್ರಿ. ಈಗ ಅದು ಎಷ್ಟು ಜನ ಇದ್ರಿ ಅವತ್ರಿ? 2 ಹುಡುಗರ್ರಿ, ಮೊಮ್ಮಗಳು ಮೊಮ್ಮಗ ಸೊಸಿ ಇದ್ದೀವ್ರಿ. ಹುಡುಗ ಈಗಿನೂ ನಾನು ಇವ್ರಿ ಎಲ್ಲರೂ ಇದ್ದೀವ್ರಿ. ಆ ಹುಡುಗ ಬ್ಯಾಟ್ರಿ ತೊಗೊಂಡು ಓಡಾಡೋದಕ್ಕೆ ಮತ್ತು ಅವ್ರ ಅಪ್ಪ ಫೋನ್ ಹಚ್ಚಿದ್ವಿ, ಕರ್ಕೊಂಡು ಹೋದ್ರಿ ಬೈಲೂರಿಗೆ. ಅಷ್ಟ್ರು ನೋಡ್ರಿ 3 ಮಂದಿನ್ರಿ. ಈಗೇನು ಬಂದ ಅಧಿಕಾರಿಗಳು ಏನು ಹೇಳಿದ್ರಿ? ಅವರು ಫೋಟೋದು ಹೊಡ್ಕೊಂಡು ಇರಬೇಡ್ರಿ ಇಲ್ಲಿ ಅಂತ ಹೇಳಿ ಹೋಗ್ಯಾರ್ರಿ. ಎಲ್ಲರ ಮನಿ ನೋಡ್ರಿ ಅಂತ ಹೇಳ್ಯಾರ. ಸದ್ಯ ಈಗ ಒಂದು ಕಡೆ ಇಲ್ಲಿ ಇವರು ಕೂಡ ವಾಸ ಮಾಡ್ತಾರೆ. ಅದರ ಜೊತೆಗೆ ದನ ಕರುಗಳು ಕೂಡ ಇದೇ ಒಂದು ಮನೆಯಲ್ಲಿ ಜೋಪಾನ ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ. ಈಗ 2 ದಿನಗಳ ಹಿಂದಷ್ಟೇ ಕರು ಕೂಡ ಇರುವಂಥದ್ದು. ಅದನ್ನು ಕೂಡ ಇಲ್ಲೇ ಜೋಪಾನ ಮಾಡ್ತಾ ಇದ್ದಾರೆ. ಅಂದರೆ ಇಡೀ ಮನೆ ಒಂದು ಕಡೆ ಮಗಳು ಜೋಪಾನ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈಗಷ್ಟೇ ಏನು ಕರುಗಳಿದ್ದಾವೆ ಅವುಗಳನ್ನು ಕೂಡ ಜೋಪಾನ ಮಾಡ್ತಾ ಇದ್ದಾರೆ. ಬಿದ್ದಂತಹ ಮನೆಯಲ್ಲಿ ಆಗಾಗ ಜೋರಾಗಿ ಮಳೆ ಬರುತ್ತೆ, ಗಾಳಿ ಬರುತ್ತೆ. ಅದರ ನಡುವೆ ಕೂಡ ಎಲ್ಲವನ್ನೂ ಸಹಿಸಿಕೊಂಡು ಇದೇ ಒಂದು ಮನೆಯಲ್ಲಿ ತಾಡ್ಪಲ್ಗಳನ್ನು ಕಟ್ಕೊಂಡು ಹೇಗೋ ಒಂದು ಜೀವನ ಕಟ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರ ಈ ರೀತಿಯಾದಂತಹ ಸಂದರ್ಭದಲ್ಲಿ ತಕ್ಷಣ ಇಂಥವರ ಸಹಾಯಕ್ಕೆ ಬರಬೇಕು. ಕೂಡಲೇ ಇವರಿಗೆ ಒಂದು ಹಂತದಲ್ಲಿ ಇಲ್ಲೇ ಇರುವಂತಹ ಮನೆ ಏನೋ ಖಾಲಿ ಮನೆಗಳಿಗಾದರೂ ಶಿಫ್ಟ್ ಮಾಡಿಸ್ಬೇಕು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಮೂಲಕ ಏನು ಬೀದಿಗೆ ಬಂದಂತಹ ಕುಟುಂಬಗಳಿಗೆ ನೆರವಿಗೆ ಬರುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ. ಈಗಾಗಲೇ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಆದರೆ ಬಂದು ಹೋದಂಥ ಅಧಿಕಾರಿಗಳು ಸೂಕ್ತ ಪರಿಹಾರದ ಜೊತೆಗೆ ತಕ್ಷಣ ಇವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ TV9 ಬೆಳಗಾವಿ.